ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಪರವಾಗಿ ಇವತ್ತು ರಂಜಾನ್ ಹಬ್ಬ ಆಚರಿಸುತ್ತಿರುವ ಮುಸಲ್ಮಾನ್ ಬಾಂಧವರಿಗೆಲ್ಲರಿಗೂ ಶುಭ ಹಾರೈಕೆಗಳು. ಈದ್ ಮುಬಾರಕ್. ಇವತ್ತಿನ ಶೀರ್ಷಿಕೆ ಮೋದಿಯ ಸ್ನೇಹಸ್ತ ಜಮೀರ್ ಕಪ್ಪು ಅಸ್ತ್ರ. ಇವತ್ತು ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ನಮಾಜ್ನಲ್ಲಿ ಪಾಲ್ಗೊಂಡ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆ ಮಂತ್ರಿ ಜಮೀರ್ ಅಹಮದ್ ಸಾಹೇಬ್ರ ಪ್ರತಿಕ್ರಿಯೆ ಅಚ್ಚರಿದಾಯಕವಾಗಿತ್ತು. ಅವರು ಹೊರಗೆ ಬರ್ತಿರೋ ಹಾಗೆ ಮಾಧ್ಯಮಗಳು ಕೇಳಿದ್ರು, ಯಾಕೆ ಇವತ್ತು ನಿಮ್ ಜೊತೆಗೆ ನಮಾಜ್ನಲ್ಲಿ ಪಾಲ್ಗೊಂಡ ನಿಮ್ಮ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ಧರಿಸಿ ಹಬ್ಬದ ಸಂಭ್ರಮದಲ್ಲಿ ಇರಬೇಕಾಗಿತ್ತು, ಯಾಕೆ ತೋಳಿಗೆ ಕಪ್ಪು ಪಟ್ಟಿ ಧರಿಸಿದ್ರಲ್ಲ, ಕಪ್ಪು ರಿಬ್ಬನ್ ಧರಿಸಿದ್ರಲ್ಲ, ಯಾಕೆ ಪ್ರತಿಭಟನೆ ಬೇಕಿತ್ತು? ಹಬ್ಬದಲ್ಲಿ ಯಾಕೆ ಈ ಕಪ್ಪು ವಸ್ತ್ರದ ಪ್ರತಿಭಟನಾ ಪ್ರದರ್ಶನ? ಜಮೀರ್ ಅಹಮದ್ ಸಾಹೇಬ್ ಹೇಳ್ತಾರೆ, ಇಲ್ಲ, ನರೇಂದ್ರ ಮೋದಿ ಸರ್ಕಾರದವರು ನಮ್ಮ ವಕ್ಫ್ ಮಸೂದೆ ತಂದ್ಬಿಟ್ಟು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದನ್ನು ಪ್ರತಿಭಟಿಸ್ಬಿಟ್ಟು ನಾವು ಬ್ಲ್ಯಾಕ್ ರಿಬ್ಬನ್ ಕಟ್ಕೊಂಡಿದ್ದೇವೆ, ಕಪ್ಪು ವಸ್ತ್ರ ಅನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ತೋರಿದ್ದೇವೆ ಅಂತ ಹೇಳಿದ್ರು. ಇದಕ್ಕೆ ವ್ಯತಿರಿಕ್ತವಾಗಿ ಕೇವಲ 3 ದಿನಗಳ ಹಿಂದೆ ಪ್ರಧಾನಮಂತ್ರಿ ಮೋದಿಯವರು ಒಂದು ಅಪರೂಪದ ರೀತಿಯಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ರಾಷ್ಟ್ರದ ಬಡ ಮುಸಲ್ಮಾನರಿಗೆ ಒಂದು ಸಾಂಕೇತಿಕ ಕೊಡುಗೆಯನ್ನು ಕೊಟ್ಟರು. ಮೋದಿಯೇ ಸೌಗತ್. 32 ಲಕ್ಷ ಬಡ ಹಿಂದುಳಿದ ವರ್ಗಗಳ ಮುಸಲ್ಮಾನ್ ಕುಟುಂಬಗಳಿಗೆ ಪ್ರತಿಯೊಬ್ಬರ ಮನೆ ಬಾಗ್ಲಿಗೂ ಕೂಡ ಒಂದು ಸಾಂಕೇತಿಕವಾಗಿ ಒಂದು ಕಾಣಿಕೆಯ ಒಂದು ಬ್ಯಾಗ್ ಅನ್ನು ರವಾನಿಸಿದ್ರು. ಆ ಬ್ಯಾಗ್ ನಲ್ಲಿ ಏನಿತ್ತು? ಅವರಿಗೆ ಹಬ್ಬದ ಆಚರಣೆಗೆ ಬೇಕಿರುವ ಕೆಲವು ಮುಖ್ಯ ವಸ್ತುಗಳು, ಅದ್ರ ಜೊತೆಗೆ ಸಕ್ಕರೆ, ಶಾವ್ಗೆ ಮತ್ತು ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸು, ಮತ್ತು ಆಯಾ ಕುಟುಂಬದ ಪುರುಷರಿಗೆ ಶರ್ಟು ಮತ್ತು ಪೈಜಾಮ ಹೊಲಿಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ, ಮತ್ತು ಅವ್ರ ಮನೆ ಹೆಣ್ಮಕ್ಳಿಗೆ ಸಲ್ವಾರ್ ಕಮೀಸ್ಗೆ ಬೇಕಾದಂತ ಒಂದು ಹೊಸ ಬಟ್ಟೆ ಇತ್ಯಾದಿ ಕಾಣಿಕೆಗಳನ್ನು ಸಾಂಕೇತಿಕವಾಗಿ ತಲುಪಿಸೋ ವ್ಯವಸ್ಥೆ ಮಾಡಿದ್ರು. ಅದನ್ನ ಸೌಗತ್ತೆ ಮೋದಿ ಅಂತಂದ್ಬಿಟ್ಟು, ಮೋದಿಯ ಕಾಣಿಕೆ, ಹಬ್ಬಕ್ಕೆ ಮೋದಿಯ ಕೊಡುಗೆ ಅಂತಂದ್ಬಿಟ್ಟು ಈ ರೀತಿ ಪ್ರಧಾನಮಂತ್ರಿಯವರು ಮುಸಲ್ಮಾನರತ್ತ ಸ್ನೇಹಸ್ತ ಚಾಚಿದಾಗ ಭಾರತೀಯ ಮುಸಲ್ಮಾನರು ಇದು ಒಂದ್ಸಾರಿ ಆದ್ರೂ ಸೌಜನ್ಯಕ್ಕಾದ್ರೂ ಪ್ರತಿಸ್ಪಂದನ ತೋರ್ಬೋದಾಗಿತ್ತು. ಇಲ್ಲ, ಅದರಲ್ಲೂ ಕೂಡ ಅವರು ರಾಜಕೀಯ ಒಳ ಉದ್ದೇಶವನ್ನ ಕಂಡಿದ್ದು ದುರದೃಷ್ಟಕರ. ಇದು ಇವತ್ತಷ್ಟೇ ಅಲ್ಲ, ಇವತ್ತಿಗೆ 11 ವರ್ಷಗಳ ಹಿಂದೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗಲೂ ಕೂಡ ಮೋದಿಯವರು ಬಳಸಿದ ಘೋಷಣೆ ಯಾವುದು? ಅಲ್ಲೆಲ್ಲೂ ಹಿಂದುತ್ವದ ಹೆಸರತ್ತಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಯನ್ನ ಮೊಳಗಿಸಿದ್ರು. ಅಂದ್ರೆ ಸರ್ವೋದಯ ಸಿದ್ಧಾಂತ, ಅಂತ್ಯೋದಯ ತತ್ವ, ಅಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ, ಅದೇ ಘೋಷಣೆಯನ್ನು ಇಟ್ಕೊಂಡ್ಬಿಟ್ಟೆ ಹಿಂದುತ್ವಕ್ಕೊಂದು ಹೊಸ ವಿಸ್ತಾರವಾದ ವಿಶಾಲವಾದ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ರು. ಅದರಲ್ಲಿ ಹೃದಯ ವೈಶಾಲತೆ, ಧೀಮಂತಿಕೆಯನ್ನು ಗುರುತಿಸೋದು ಬಿಟ್ಬಿಟ್ಟು ಯಥಾ ಪ್ರಕಾರ ಅವರ ಪ್ರತಿಸ್ಪರ್ಧಿ ನಾಯಕರುಗಳೆಲ್ಲ ಅವರನ್ನ ಮತ್ತೆ ಕೋಮುವಾದಿ ಅಂತ ಅವಹೇಳನ ಮಾಡ್ತಾ ಬಂದ್ರು, ಹೀಯಾಳಿಸ್ತಾ ಬಂದ್ರು. ಕಾಲದ 11 ವರ್ಷದಿಂದ ಇದೇ ಪ್ರಕ್ರಿಯೆ ಮುಂದುವರಿತಾ ಬಂದಿದೆ. 2017ರಲ್ಲಿ ಮೋದಿಯವರು ಅಂತಾರಾಷ್ಟ್ರೀಯ ಸೂಫಿ ಇಸ್ಲಾಮಿಕ್ ಸಮ್ಮೇಳನವನ್ನ ದಿಲ್ಲಿಯಲ್ಲೇ ಆಯೋಜಿಸಿದ್ರು. ಅದರಲ್ಲಿ ಅವ್ರು ಮಾಡಿರೋ ಭಾಷಣ ವಿಡಿಯೋದಲ್ಲಿ ಲಭ್ಯವಿದೆ. ಯಾರಾದ್ರೂ ಕೂಡ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಆ ಸೂಫಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮೋದಿ ಅವರು ಮಾಡಿದ ಭಾಷಣ ಬಹುಶಃ ಸ್ವತಂತ್ರ ಭಾರತದ ಇದುವರೆಗಿನ ಪ್ರಧಾನಮಂತ್ರಿಗಳಾದವರಾಗ್ಲಿ ಅಥವಾ ಇತರ ಪ್ರಮುಖ ಜನನಾಯಕರುಗಳಾಗಲಿ ಇಸ್ಲಾಂ ಧರ್ಮದ ಒಂದು ಸಾತ್ವಿಕ ಶಕ್ತಿಯನ್ನು ಅಷ್ಟು ನಿಖರವಾಗಿ ಗುರುತಿಸಿ ಹೃದಯಂಗಮವಾಗಿ ವರ್ಣಿಸಿದ್ದನ್ನು ಯಾರು ಕೇಳಿರ್ಲಾರ್ರಿ. ಒಂದ್ಸರಿ ದಯವಿಟ್ಟು ನೋಡಿ. ಅದೇ ರೀತಿ 2022ರ ಅಂತ್ಯದಲ್ಲಿ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಮೋದಿ ಅವರು ಮಾಡಿದ ಭಾಷಣ, ಅವರು ಯಾವ ರೀತಿ ಭಾರತೀಯ ಸಮಾಜವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತಿತರ ಜೈನ, ಬೌದ್ಧ ಇತ್ಯಾದಿ ಧರ್ಮಗಳ ವೈವಿಧ್ಯತೆ ಏನಿದೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದನ್ನು ಯಾವ ರೀತಿ ಗುರುತಿಸ್ತಾ ಬಂದಿದ್ದಾರೆ ಅಂತ. ಕೇವಲ 2 ವಾರಗಳ ಹಿಂದೆ ಈ ರಂಜಾನ್ ಉಪವಾಸದ ಸಂದರ್ಭದಲ್ಲೇ ದಿಲ್ಲಿಯಲ್ಲಿ ಜಹಾನೆ ಖುಸ್ರು ಅಂತ ಪ್ರಸಿದ್ಧ ಕವಿ ಖುಸ್ರುವಿನ ಹೆಸರಲ್ಲಿ ನಡೆದ ಒಂದು ಸಂಗೀತ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಅಲ್ಲೂ ಕೂಡ ಯಾವ ರೀತಿ ಸೂಫಿ ಪರಂಪರೆ ಭಾರತದ
ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ಸಂದೇಶವನ್ನ ನಿರಂತರವಾಗಿ ಜೀವಂತವಾಗಿಟ್ಟಿದೆ ಅನ್ನೋದನ್ನ ತಮ್ಮದೇ ಆದ ಶೈಲಿಯಲ್ಲಿ ಅವರ ಹೃದಯಾಂತರಾಳದಿಂದ ಮಾತುಗಳಲ್ಲಿ ಅವ್ರು ಆಡಿದ್ದನ್ನ ತಾವು ಗಮನಿಸಬೇಕು. ಅದಷ್ಟೇ ಅಲ್ಲ, 2023 ಅಕ್ಟೋಬರ್ನಲ್ಲಿ ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ, ತಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಒಬ್ರು ಪಸ್ಮಂದಾ ಮುಸ್ಲಿಮರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ತುಂಬಾ ಕಕ್ಕುರತೆಯಿಂದ ಮಾತಾಡಿದ್ರು. ಅವ್ರು ಹೇಳಿದ್ದೇನು, ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ಪಸ್ಮಂದಾ ಮುಸ್ಲಿಮರು, ಅಂದ್ರೆ ಹಿಂದುಳಿದ ವರ್ಗ ಮತ್ತು ದಲಿತ ಸಮುದಾಯಗಳಿಂದ ಮತಾಂತರಗೊಂಡವರು. ಅವರ ಸ್ಥಿತಿಗತಿಗಳಲ್ಲಿ ಯಾವ ವ್ಯತ್ಯಾಸವಾಗಿಲ್ಲ. ಧರ್ಮ ಬದಲಾಯಿಸಿದ್ದು ಮಾತ್ರಕ್ಕೆ ಅವರು ಅದೇ ತರದ ಜಾತೀಯತೆ, ಶೋಷಣೆ, ಅಸ್ಪೃಶ್ಯತೆಯಿಂದ ನರಳುತ್ತಾ ಇದ್ದಾರೆ. ಭಾರತೀಯ ಮುಸಲ್ಮಾನರ ಪೈಕಿ 85% ಈ ಪಸ್ಮಂದಾ ಮುಸ್ಲಿಮರನ್ನ ಹೊರಗಿಟ್ಟು ಬಲಿಷ್ಠ ಭಾರತವನ್ನ ಕಟ್ಲಿಕ್ಕಾಗಲ್ಲ. ತಾವು ದಯಮಾಡಿ ಸ್ನೇಹ ಯಾತ್ರೆಗಳನ್ನ ಮಾಡಿ ಅಂತ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ರು. ಮತ್ತೆ ಜನವರಿಯಲ್ಲಿ ದಿಲ್ಲಿಯಲ್ಲಿ ನಡೆದ ಸಭೆಯಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು. ಅದ್ಯಾಕೋ ಭಾರತೀಯ ಮುಸಲ್ಮಾನರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಅದೇ ರೀತಿ ಸ್ವಘೋಷಿತ ಸೆಕ್ಯುಲರ್ ಪಕ್ಷಗಳ ನಾಯಕರು ಕೂಡ ಒಂದೇ ಒಂದು ಸೌಜನ್ಯಕ್ಕಾದ್ರೂ ಒಂದು ಮೆಚ್ಚುಗೆ ಮಾತಾಡ್ಲಿಲ್ಲ. ಮೋದಿ ಅವರಿಗೆ ಪದೇ ಪದೇ ಭ್ರಮ ನಿರಸನವಾಗ್ತಾ ಇದೆ. ಅವರು ಹಿಂದುತ್ವ ಅಂತಂದ್ರೆ ಮುಸ್ಲಿಂ ದ್ವೇಷ ಅಥವಾ ಕ್ರಿಶ್ಚಿಯನ್ ಧರ್ಮದ ದ್ವೇಷ ಅಂತಲ್ಲ, ಅದನ್ನೊಂದು ಸರ್ವೋದಯ ಸಿದ್ಧಾಂತದ ಸಾಕ್ಷಾತ್ಕಾರ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಬಂದಿದ್ದಾರೆ. ಅದನ್ನು ಗಮನಿಸಲೇ ಇಲ್ಲ. ಇವತ್ತು ಯಾವ ಪುರುಷಾರ್ಥಕ್ಕಾಗಿ ಜಮೀರ್ ಅಹಮದ್ ಸಾಹೇಬ್ರು ತಮ್ಮ ತೋಳಿಗೆ ಆ ಕಪ್ ರಿಬ್ಬನ್ ಕಟ್ಬಿಟ್ಟು ಪ್ರತಿಭಟನೆ ಮಾಡಿದ್ರು ಅಂತಂದ್ಬಿಟ್ಟು, ಕನಿಷ್ಠ ಪಕ್ಷ ಮೋದಿ ಅವರ ಸೌಗತಿಯ ಮೋದಿ ಅನ್ನೋ ಒಂದು ಆ 32 ಲಕ್ಷ ಬಡ ಕುಟುಂಬಗಳಿಗೆ ಒಂದೇನು ಕಾಣಿಕೆಯನ್ನು ಕಳಿಸ್ಕೊಟ್ರು, ಒಂದು ಪ್ರತಿಸ್ಪಂದನ, ಒಂದು ಥ್ಯಾಂಕ್ಸ್ ಹೇಳುವಷ್ಟು ಸೌಜನ್ಯವನ್ನ ತೋರಿಸಬಹುದಾಗಿತ್ತು. ಇಲ್ಲ, ತಾವು ಮತ್ತೆ ಮತ್ತೆ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿರೋಕೆ ಇಷ್ಟಪಡ್ತಾರೆ. ಅವರ ಜೀತದಾಳುಗಳಾಗಿನೇ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದ್ದಾರೆ ಭಾರತೀಯ ಮುಸಲ್ಮಾನರು. ಅದನ್ನು ಗಮನಿಸಬೇಕು. ಅದಷ್ಟೇ ಅಲ್ಲ, ಉತ್ತರ ಪ್ರದೇಶ ಸರ್ಕಾರದಲ್ಲಿ ಅಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದಾರೆ. ತಾವು ಗಮನಿಸಿ, ಈಗ 2 ವರ್ಷಗಳ ಹಿಂದೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 395 ಜನ ಪಸ್ಮಂದಾ ಮುಸಲ್ಮಾನ್ ಹಿಂದುಳಿದ ವರ್ಗದ ತಳ ಸಮುದಾಯಗಳ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರು. ಆ ಪೈಕಿ 54 ಜನ ಸದಸ್ಯರು ಆರಿಸಿ ಬಂದಿದ್ದಷ್ಟೇ ಅಲ್ಲ, 16 ನಗರಸಭೆಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಈ ಪಸ್ಮಂದಾ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ. ಯೋಗಿ ಆದಿತ್ಯನಾಥ್ ಸಚಿವ ಸಂಪುಟದಲ್ಲಿ ಡ್ಯಾನಿಶ್ ಅನ್ಸಾರಿ ಅನ್ನೋ ಒಬ್ಬ ಪಸ್ಮಂದಾ ಮುಸ್ಲಿಂ ಸಮುದಾಯದ ರಾಜಕಾರಣಿಯನ್ನ ಅಲ್ಲಿ ಮಂತ್ರಿ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆಯ ಮಂತ್ರಿಯಾಗಿ ಇವತ್ತು ಡ್ಯಾನಿಶ್ ಅನ್ಸಾರಿ ಅಲ್ಲಿ ಕೆಲಸ ಮಾಡ್ತಿರೋದು ಅನೇಕರಿಗೆ ಗೊತ್ತಿರಲಾರದು. ಇದು ಪದೇ ಪದೇ ಮೋದಿ ಪ್ರಜ್ಞಾಪೂರ್ವಕವಾಗಿ ಭಾರತ ಸ್ವತಂತ್ರವಾದಾಗಿಂದ, ಅಂದ್ರೆ ಅವತ್ತಿನ ಅಖಂಡ ಭಾರತ ವಿಭಜನೆ ಆದಾಗಿಂದ ಅಲ್ಲಿಂದ ಇಲ್ಲಿನವರೆಗೂ ನಡೆದು ಬಂದಿರೋ ಆ ಕೋಮು ಸಂಘರ್ಷ, ಮತೀಯವಾದದ ಹಿಂಸಾಚಾರ ಇತ್ಯಾದಿಗಳನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿರೋ ನರೇಂದ್ರ ಮೋದಿ ಈ ರೀತಿ ಸೌಹಾರ್ದತೆಯ ಸ್ನೇಹಸ್ತ ಚಾಚಿದಾಗ್ಲೆಲ್ಲ ಅದನ್ನು ಧಿಕ್ಕರಿಸೋ ಪ್ರವೃತ್ತಿಯನ್ನ ಭಾರತೀಯ ಮುಸಲ್ಮಾನರು ಮಾತ್ರವಲ್ಲ, ಇತರ ಸ್ವಘೋಷಿತ ಪ್ರಗತಿಪರ ಶಕ್ತಿಗಳು ಕೂಡ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಹೌದು, ಮರುದಿನವೇ ಅವ್ರು ನಿನ್ನೆ ನಾಗ್ಪುರದಲ್ಲಿರೋ RSS ಮೂಲ ಸ್ಥಾನಕ್ಕೆ ಭೇಟಿ ಕೊಟ್ರು, ಕೇಂದ್ರ ಕಚೇರಿಗೆ ಭೇಟಿ ಕೊಟ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನ ಆಡಿದ್ರು. ಆ ರಾಷ್ಟ್ರೀಯತೆಯ ವ್ಯಾಖ್ಯಾನ ಅದೇ ಮೋದಿ ಅವ್ರು ಹೇಳೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಘೋಷಣೆಯ ಒಂದು ತಾತ್ಪರ್ಯ. ಹೀಗಾಗಬಾರ್ದಾಗಿತ್ತು. ಭಾರತ ನೆರೆಯ ರಾಷ್ಟ್ರಗಳಲ್ಲಿ ನಡೀತಾ ಇರೋ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಎಲ್ಲಾದ್ರೂ ಪ್ರಜಾಪ್ರಭುತ್ವ ಭದ್ರವಾಗಿ ಉಳ್ಕೊಂಡಿದ್ಯಾ? ಅಲ್ಲೇನಾದ್ರೂ ಸೆಕ್ಯುಲರ್ ಸಂವಿಧಾನ ಅನುಷ್ಠಾನಕ್ಕೆ ಬಂದಿದ್ಯಾ? ಇದನ್ನ ಕೇವಲ ಭಾರತೀಯ ಮುಸಲ್ಮಾನರಷ್ಟೇ ಅಲ್ಲ, ಭಾರತದ ಹಿಂದುತ್ವವಾದಿ ಹಿಂದೂಗಳು, ಸೆಕ್ಯುಲರ್ ವಾದಿ ಹಿಂದೂಗಳು ಎಲ್ಲರೂ ಕೂಡ, ಭಾರತದ ಸತ್ಪ್ರಜೆಗಳು ಎಲ್ಲರೂ ಕೂಡ ಈ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಬಿಟ್ಟು ಈ ಸೌಗತಿಯ ಮೋದಿ ಅನ್ನೋ ಹೊಸ ಒಂದು ಸಂದೇಶ ಏನಿದೆ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.